ಇಲ್ಲೊಂದು 4 i10 ಗ್ರ್ಯಾಂಡ್ ನಿಂತಿದೆ. ಸೊ 2019 ಮಾಡಲ್ ಇದು, ಜಸ್ಟ್ 4 ಇಯರ್ಸ್ ಆಗಿದೆ. ಈಗ ಸೆಕೆಂಡ್ಸ್ ತಗೊಂಡು ನಿಮ್ದು ಹಳೆ ಕಾರ್ ಇದೆ ಅಂತ ಹೇಳಿದ್ರು ಕೂಡ ನಾವು ಎಕ್ಸ್ಚೇಂಜ್ ಮಾಡ್ತೀರಾ? ಪ್ರೀ ಓನ್ಡ್ ಕಾರಲ್ಲೂ ಎಕ್ಸ್ಚೇಂಜ್ ನಡೆಯುತ್ತೆ, ನ್ಯೂ ಕಾರಲ್ಲೂ ಎಕ್ಸ್ಚೇಂಜ್ ನಡೆಯುತ್ತೆ ಸರ್. ನಮ್ಮಲ್ಲಿ ಎಕ್ಸ್ಚೇಂಜ್ ಮಾಡಿದಾಗ ಏನಂದ್ರೆ ನಾವು ಬಂದು ಎಲ್ಲ ಪ್ರೀ ಓನ್ಡ್ ಕಾರ್ ಸರ್ಟಿಫೈಡ್ ಮಾಡಿ ಕಸ್ಟಮರ್ಗೆ ಸೇಲ್ ಮಾಡಿರೋದ್ರಿಂದ ವಿತ್ RTO ಡೀಟೇಲ್ಸ್ ಎಲ್ಲ ನಾವು ಟ್ರಾನ್ಸ್ಫರ್ ಮಾಡಿನೇ ಕೊಡ್ತೀವಿ. ವಿತೌಟ್ ಟ್ರಾನ್ಸ್ಫರ್ ನಾವು ಗಾಡಿ ಈಚೆ ಕೊಡೋದೇ ಇಲ್ಲ. ಓಕೆ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸ್ಟೇ ಟ್ಯೂನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಲಹಂಕ ನ್ಯೂ ಟೌನಲ್ಲಿ ಇರುವಂಥ ಹ್ಯುಂಡೈ ಪ್ರಾಮಿಸ್ ಪ್ರೀ ಓನ್ಡ್ ಸರ್ಟಿಫೈಡ್ ಕಾರ್ ಶೋರೂಮ್ಗೆ ಬಂದಿದ್ದೀನಿ. ರೀಸನ್ ಏನಂತಂದರೆ, ಸೊ ಎಲ್ಲರಿಗೂ ಅವ್ರವ್ರ ಜೀವನದಲ್ಲಿ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ಕಾರ್ ತೊಗೋಬೇಕು ಅಂತ ಆಸೆ ಇರುತ್ತೆ. ಒಂದು ಚಿಕ್ಕ ಫ್ಯಾಮಿಲಿ ಆಗ್ಬೋದು, ದೊಡ್ಡ ಫ್ಯಾಮಿಲಿ ಆಗ್ಬೋದು, 3 ಜನ ಇರ್ಬೋದು, 4 ಜನ ಇರ್ಬೋದು. ಕಾರ್ ಅನ್ನೋದು ಒಂದು ಡ್ರೀಮ್ ಪ್ರತಿಯೊಬ್ಬರಿಗೂ ಅಷ್ಟೇ. ಸೊ ಸೇಫಾಗಿ ಹೋಗ್ಬೋದು ಅಂತ. ಎಲ್ಲರಿಗೂ ಹೊಸ ಕಾರ್ ತೊಗೊಳೋದಕ್ಕಾಗೋದಿಲ್ಲ, ಆದರೆ ಯೂಸ್ಡ್ ಕಾರ್, ಪ್ರೀ ಓನ್ಡ್ ಕಾರ್ ತಗೊಳ್ಳೋ ಅಂಥ ಕೆಪಾಸಿಟಿ ಕೆಲವ್ರಿಗೆ ಇರುತ್ತೆ. ಸೊ ಆ ಕಾರ್ ತಗೊಳ್ಳೋದಕ್ಕಿಂತ ಮುಂಚೆ ಕಾರ್ ಕ್ವಾಲಿಟಿ ಹೇಗಿದೆ, ಕಾರ್ ತೊಗೊಂಡ್ಮೇಲೆ ಸರ್ವಿಸ್ ಹೇಗಿರುತ್ತೆ, ಸೊ ಏನೇನು ಬೆನಿಫಿಟ್ಸ್ ಇದೆ ಕಾರ್ ತೊಗೊಂಡಾಗ, ಆ್ಯಂಡ್ ಅದರಲ್ಲಿ ಸ್ಪೆಸಿಫಿಕೇಷನ್ಸ್ ಇದೆ, ಫೀಚರ್ಸ್ ಏನಿದೆ, ಸೊ ಯಾವ ಥರ ಕಾರ್ ತೊಗೋಬೇಕು, ಮಾಡೆಲ್ಲು, ಮತ್ತು ಯಾವ ವೇರಿಯಂಟ್ ತೊಗೋಬೇಕು, ಮತ್ತು ಇನ್ ಕೇಸ್ ಅವರು ಫ್ಯೂಚರಲ್ಲಿ ಸೇಲ್ ಮಾಡಿದ್ರೆ ಅವರಿಗೆ ಅದರಿಂದ ರೀಸೇಲ್ ಹೇಗಿರುತ್ತೆ, ಇದೆಲ್ಲ ನೋಡಿ ಕಾರ್ ತೊಗೊಳ್ಬೇಕಾಗುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ನಾನು ಈ ಕಾರ್ ಶೋರೂಮ್ಗೆ ಬಂದಿದ್ದೀನಿ. ಯಲಹಂಕ ನ್ಯೂ ಟೌನಲ್ಲಿ 3 ಮಂತ್ಸ್ ಹಿಂದೆ ಅಷ್ಟೇ ಓಪನ್ ಆಗಿರುವಂಥ ಪ್ರೀ ಓನ್ಡ್ ಕಾರ್ ಶೋರೂಮ್ ಇದು. ಸೊ ಹಾಗಾದರೆ ಬನ್ನಿ ಒಳಗಡೆ ಹೋಗಿ ಯಾವ್ಯಾವ ಕಾರ್ಸ್ ಅವೈಲಬಲ್ ಇದೆ ಸದ್ಯಕ್ಕೆ, ಆ್ಯಂಡ್ ಫ್ಯೂಚರ್ ಯಾವುದಾದ್ರೂ ಕಾರ್ಸ್ ಇನ್ನಿದೆಯಾ, ಆ್ಯಂಡ್ ಇಲ್ಲಿ ಏನು ಬೆನಿಫಿಟ್ಸ್ ಇದೆ, ಏನಾದರೂ ಆಫರ್ಸ್ ಇದೆಯಾ, ಡಿಸ್ಕೌಂಟ್ಸ್ ಇದೆಯಾ, ಈ ಎಲ್ಲ ಇನ್ಫಾರ್ಮೇಷನ್ ಒಳಗಡೆ ಹೋಗಿ ತಿಳ್ಕೊಳ್ಳೋಣ. ಲೆಟ್ಸ್ ಕಮಿಂಗ್. ಪ್ರೀ ಓನ್ಡ್ ಕಾರ್ ಶೋರೂಮ್ ಅಂತ ಇರ್ಬೋದು, ಆದರೆ ಇಲ್ಲಿ ಹೊಸ ಕಾರ್ ಶೋರೂಮ್ ಥರನೇ ಇದೆ ಇದು, ಆ್ಯಂಡ್ ರೀಸೆಂಟಾಗಿ ಕೂಡ ಓಪನ್ ಆಗಿರೋದು. ಸೊ ಯಾಕೆ ಸರ್ಟಿಫೈಡ್ ಕಾರ್ಸ್ ನೀವು ಚೂಸ್ ಮಾಡಬೇಕು ಅನ್ನೋದು, ಅದರಲ್ಲೂ ಹ್ಯುಂಡೈ ಕಸ್ಟಮರ್ ಸರ್ವಿಸ್ ಟಾಪ್ ನಾಚ್, ಒನ್ ಆಫ್ ದ ಬೆಸ್ಟ್ ಸರ್ವಿಸ್ ಅಂತ. ನೀವು ಕಾರು ನೋಡಬೇಕು, ಡೆಮೋ ಚೆಕ್ ಮಾಡಬೇಕು ಅಂತ ಫಸ್ಟ್ ಸ್ಟೆಪ್ ನೀವೇನು ಹೋಗ್ತೀರಾ, ಆಗ್ಲಿಂದ ಹಿಡಿದು ನೀವು ಕಾರ್ ತಗೊಳ್ಳೋವರೆಗೂ, ಕಾರ್ ತಗೊಂಡ್ಮೇಲೆ ಸರ್ವಿಸಿಗೆ ಬಿಡ್ತೀರಲ್ಲ, ಅಲ್ಲಿವರೆಗೂ ಅವರು ಬೆಸ್ಟ್ ಕಸ್ಟಮರ್ ಸರ್ವಿಸ್ನ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ಹ್ಯುಂಡೈ ಪ್ರಾಮಿಸ್, ಪಕ್ಕಾ ಪ್ರಾಮಿಸಸ್. ಅಂದರೆ ಏನಕ್ಕೆ ನೀವು ಸರ್ಟಿಫೈಡ್ ಹ್ಯುಂಡೈ ಪ್ರೀ ಓನ್ಡ್ ಸರ್ಟಿಫೈಡ್ ಕಾರ್ ಶೋರೂಮ್ನ ಯಾಕೆ ನೀವು ಪ್ರಿಫರ್ ಮಾಡ್ಬೋದು, ಇಲ್ಲಿನ ಕಾರ್ ಯಾಕೆ ಪರ್ಚೇಸ್ ಮಾಡಬೇಕು ಅಂತ. ಸೊ ಇಲ್ಲಿ ಬ್ಯಾಕ್ಡ್ ಬೈ ಹ್ಯುಂಡೈ ವಾರಂಟಿ. ಸೊ ಅಂದರೆ 1 ಇಯರ್ ಅಪ್ ಟು 20,000 ನಿಮಗೆ ಕಾರ್ ಪರ್ಚೇಸ್ ಮಾಡಿದ್ಮೇಲೆ ವಾರಂಟಿ ಸಿಗುತ್ತೆ ಇಂಜಿನ್ ಮತ್ತು ಗೇರ್ ಬಾಕ್ಸ್ ಮೇಲೆ. ಆ್ಯಂಡ್ ರೋಡ್ ಸೈಡ್ ಅಸಿಸ್ಟೆನ್ಸ್, ಏನಾದರೂ ಬ್ರೇಕ್ ಡೌನ್ ಆದರೆ ನಿಮ್ಮ ಕಾರು, ಸೊ ನಿಮಗೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಕೂಡ ಸಿಗ್ತಿದೆ. ಇನ್ನು 147 ಪಾಯಿಂಟ್ಸ್ ಕ್ವಾಲಿಟಿ ಚೆಕ್, ಫಸ್ಟೇ ಹೇಳಿದಾಗೆ 147 ಕ್ವಾಲಿಟಿ ಚೆಕ್ಸ್ ಆಗುತ್ತೆ ಕಾರ್ ಇನ್ನೊಬ್ಬರಿಂದ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ. ಆ್ಯಂಡ್ ರೀಫರ್ಬಿಶ್ಡ್ ವಿತ್ ಹ್ಯುಂಡೈ ಜಿನನ್ ಪಾರ್ಟ್ಸ್. ಸೊ ಅವ್ರು ಪರ್ಚೇಸ್ ಮಾಡಿದಾಗ ಆ ಕಾರಲ್ಲಿ ಏನಾದರೂ ಪಾರ್ಟ್ಸ್ ಏನಾದರೂ ಹೋಗಿದ್ರೆ, ಸೊ ಅವ್ರು ಏನಾದರೂ ಸರ್ವಿಸ್ ಮಾಡಿದ್ರೆ ಕಾರು, ಆಬ್ವಿಯಸ್ಲಿ ಹ್ಯುಂಡೈ ಜಿನನ್ ಪಾರ್ಟ್ಸ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಈ ಪ್ರೀ ಓನ್ಡ್ ಕಾರ್ ಶೋರೂಮ್ನ ಇನ್ಫಾರ್ಮೇಷನ್, ಸೊ ಏನು ಬೆನಿಫಿಟ್ಸ್ ಇದೆ, ಯಾವ್ಯಾವ ಕಾರ್ ಅವೈಲಬಲ್ ಇದೆ, ಆ್ಯಂಡ್ ಯಾವ್ಯಾವ ಕಾರ್ಸ್ ಇನ್ನಾಗೋದಿದೆ, ಸೊ ಈ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡೋದಕ್ಕೆ ಇಲ್ಲಿನ ಕಾರ್ ಶೋರೂಮ್ನ ಸೇಲ್ಸ್ ಕನ್ಸಲ್ಟೆಂಟ್ ಆಗಿರುವಂಥ ಗಣೇಶ್ ಅವರು ನನ್ನ ಜೊತೆ ಇದ್ದಾರೆ. ಹಲೋ ಸರ್. ನೈಸ್ ಮೀಟಿಂಗ್ ಯು ಸರ್. ನೈಸ್ ಮೀಟಿಂಗ್ ಯು ಸರ್. ಸೊ ಹೌ ಆರ್ ಯು? ಚೆನ್ನಾಗಿದೆ ಸರ್. ಥ್ಯಾಂಕ್ಸ್ ಬಂದಿದ್ದಕ್ಕೆ ಫಸ್ಟ್ ಆಫ್ ಆಲ್. ಸರ್, ಸೊ 3 ಮಂತ್ಸ್ ಆಯಿತು ಓಪನ್ ಆಗಿ ಅಂತ ಹೇಳಿದ್ರಿ. ಸೊ ಹೇಗಿದೆ ಸರ್ ರೆಸ್ಪಾನ್ಸ್ ಸೊ ಫಾರ್? ಸೊ ಇವಾಗ ಲೋಕಲ್ ಆಗಿರೋದ್ರಿಂದ ತುಂಬಾ ಜನ ಗೊತ್ತಾಗ್ತಿದೆ ಸರ್ ಶೋರೂಮ್ ಓಪನ್ ಆಗಿರೋದ್ರಿಂದ. ಆ್ಯಂಡ್ ಮೋರ್ ಓವರ್ ಹೇಳಬೇಕು ಅಂತ ಹೇಳಿದ್ರೆ ಇದು NS ಬಸ್ ಸ್ಟಾಪ್ ಶೋರೂಮ್ ಹತ್ರ ಓಪನ್ ಆಗಿರೋದ್ರಿಂದ ಹೌದು ತುಂಬಾ ಜನ ಗೊತ್ತಾಗ್ತಾ ಇದೆ. ಕಾಲೇಜ್ ಇದೆ ಮತ್ತು ದೇವಸ್ಥಾನ ಇದೆ, ಸ್ಯಾಟರ್ಡೇಸ್ ಅಂದ್ರೆ ತುಂಬಾ ಕ್ರೌಡ್ ಬರುತ್ತೆ. ಆ್ಯಂಡ್ ಯಲಹಂಕದಲ್ಲಿ ಪ್ರೀ ಓನ್ಡ್ ಹ್ಯುಂಡೈ ಸರ್ಟಿಫೈಡ್ ಪ್ರೀ ಓನ್ಡ್ ಕಾರ್ ಶೋರೂಮ್ ಇದೊಂದೇ ಇರೋದು. ಹೌದು. ಸೊ ಮೇನ್ ಥಿಂಗ್ ಬಂದ್ಬಿಟ್ಟು ಇಲ್ಲಿ ನಮ್ಮ ಹತ್ರ ಎಲ್ಲ ಟೈಪ್ಸ್ ಆಫ್ ಕಾರ್ಸ್ ಮತ್ತೆ ಬ್ರ್ಯಾಂಡ್ ಕೂಡ ಇದೆ. ಓಕೆ. ಸೊ ಬ್ರ್ಯಾಂಡ್ ಅಂತ ಹೇಳೋದಕ್ಕಿಂತ ನಾವು ಮೇನ್ ಬಂದ್ಬಿಟ್ಟು ಹುಂಡೈ ಮೇಲೆ ನೋಡ್ತಾ ಇರೋದು. ಹುಂಡೈ ಪ್ರಾಮಿಸ್ ಅಂತ, ಪ್ರಾಮಿಸ್ ಅಂತ ಹೇಳಿದ್ರೆ ಹುಂಡೈ ಪ್ರಾಮಿಸ್ ಅಂತ ಹೇಳ್ತೀವಿ. ಆ್ಯಂಡ್ ನಾವು ಬಂದ್ಬಿಟ್ಟು ಕಾಸ್ಟು ಮತ್ತು ಕ್ವಾಲಿಟಿ ಮೇಲೆ ಕಾಂಪ್ರಮೈಸ್ ಕೊಡ್ತೀವಿ. ನಾವು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇನ್ ನಾವು. ಬಿಕಾಸ್ ಹ್ಯುಂಡೈ ಕಸ್ಟಮರ್ ಸರ್ವಿಸ್ ಅಲ್ಲಿ ಟಾಪ್ ನಾಚ್, ಬೆಸ್ಟ್ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಬಂದಿದೆ. ಓಕೆ. ಸೊ ಸರ್, ಎಷ್ಟು ಕಾರ್ಸ್ ಇದೆ ಈಗ ಸದ್ಯಕ್ಕೆ ನಿಮ್ಮ ಈ ಪ್ರೀ ಓನ್ಡ್ ಕಾರ್ ಶೋರೂಮಲ್ಲಿ?
ಸರ್ ಜನರಲ್ ಆಗಿ ಒಂದು ಅಪ್ರಾಕ್ಸಿಮೇಟ್ ಒಂದು 20-25 ಕಾರ್ಸ್ 25 ಕಾರ್ಸ್ ಇದೆ. ಓಕೆ. ಹಾಂ, ಎಲ್ಲ ಸರ್ಟಿಫೈಡ್ ಆಗೇ ಬಂದಿರುತ್ತೆ. Okay. ಸೊ ಆಸ್ ನಿಮ್ಗೆ ಹೇಳ್ದಂಗೆ ಲೈಕ್ 147 ಚೆಕ್ಸ್ ಆಗೇ ಬಂದಿರುತ್ತೆ. ಸೊ ನೋ ನೀಡ್ ಟು ವರಿ ಅಬೌಟ್ ದ ಸೇಫ್ಟಿ ಪ್ರಿಕಾಷನ್ಸ್ ವೈಸಲ್ಲಿ. ಸೊ ಮೇನ್ ಕನ್ಸರ್ನ್ ಬಂದ್ಬಿಟ್ಟು ಸೇಫ್ಟಿ ಇರುತ್ತೆ. ಆ್ಯಂಡ್ Hyundai ಬಂದ್ಬಿಟ್ಟು ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರ್ ಇನ್ ದ ವರ್ಲ್ಡ್ ಆಗಿರೋದ್ರಿಂದ ಸೊ ಕ್ವಾಲಿಟಿ ಮೇಲೆ ಏನು ನೋ ಡೌಟ್. ನೋ ಡೌಟ್ಸ್. ಸೊ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ಸೊ ಇದು ಬಂದ್ಬಿಟ್ಟು ರೀಸೆಂಟಾಗಿ ಲಾಂಚ್ ಆಗಿರೋದ್ರಿಂದ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ಫುಟ್ಫಾಲ್ಸ್. ಓಕೆ, ಶೋರ್ ಸರ್. ಸೊ ಆಲ್ ದ ಬೆಸ್ಟ್. ಎಸ್ ಸರ್. ಹಾಗೇನೆ ಈ ಪ್ರೀ ಓನ್ ಕಾರ್ ಶೋರೂಮ್ನ ಮ್ಯಾನೇಜರ್ ಆಗಿರುವಂಥ ರಕ್ಷಿತ್ ಅವ್ರು ನಮ್ಮ ಜೊತೆ ಇದ್ದಾರೆ. ಹೆಲೋ ಸರ್. ಹಾಯ್. ಓಕೆ, ಸೋಫಾರ್ ನೀವೀಗ ಸೇಲ್ಸ್ ರೆಪ್ರೆಸೆಂಟೇಟಿವ್ ಇಂದ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಂಡ್ರಿ, ಶೋರೂಮ್ ಇಲ್ಲಿ ಏನು ಬೆನಿಫಿಟ್ಸ್ ಇದೆ ಇದೆಲ್ಲ. ಸೊ ಇನ್ನು ಡೀಪಾಗಿ, ಸೊ ಇನ್ಡೆಪ್ತ್ ಆಗಿ ಎಕ್ಸ್ಚೇಂಜ್ ಆಫರ್ ಏನಿದೆ, ಸೊ ಹೇಗೆ ವರ್ಕ್ ಆಗುತ್ತೆ ಅದೆಲ್ಲ ಟೀಚರ್ ಹತ್ರ ತಿಳ್ಕೊಳ್ಳೋಣ. ಹೆಲೋ ಸರ್. ಸರ್, ಇಲ್ಲಿ ಎಕ್ಸ್ಚೇಂಜ್ ಅಂತ ಹೇಳಿದ್ರು, ಸೊ ಹೇಗೆ ಎಕ್ಸ್ಚೇಂಜ್ ವರ್ಕ್ ಆಗುತ್ತೆ? ಸರ್, ಇದೆಲ್ಲ ಬಂದು ನಮ್ಮದು ನ್ಯೂ ಕಾರ್ ಶೋರೂಮ್ ಇದೆ. ನಮ್ಮದು ಎಂಟೈರ್ ಬ್ಯಾಂಗ್ಳೂರಲ್ಲಿ ಬಂದು 8 ಬ್ರಾಂಚ್ ಇದೆ. Hyundai, ಓಕೆ, ರೆನಾಲ್ಟು ಇದೆ. ರೆನಾಲ್ಟ್ ಬಂದು 8 ಬ್ರಾಂಚ್ ಇದೆ. ಪ್ಲಸ್ ಸರ್ವಿಸ್ ಸೆಂಟರ್ಸಲ್ಲಿ ನಾವು ಪ್ರೊಕ್ಯೂರ್ ಮಾಡ್ತೀವಿ. ಇದಂಗೆ ಅಂದರೆ ನ್ಯೂ ಕಾರ್ ಎಕ್ಸ್ಚೇಂಜಿಗೆ ಬಂದಾಗ ವ್ಯಾಲ್ಯೂಯೇಷನ್ ಮಾಡಿಸಿ ನ್ಯೂ ಕಾರಲ್ಲಿ ಎಕ್ಸ್ಚೇಂಜ್ ಆಗಿರೋ ವೆಹಿಕಲ್ಸ್ನ ಇಲ್ಲಿ ತಂದು ಸರ್ಟಿಫೈಡ್ ಮಾಡಿ ಸೇಲ್ ಮಾಡ್ತೀವಿ ಕಸ್ಟಮರ್ಗೆ. ಓಕೆ. ಇದು ಬಂದು ನಿಮಗೆ 147 ಚೆಕ್ ಪಾಯಿಂಟ್ಸ್ ಇರುತ್ತೆ Hyundai ಇಂದ. ಎಲ್ಲ ಸರ್ಟಿಫೈಡ್ ಮಾಡಿ ನಿಮಗೆ ವಿತ್ ವ್ಯಾರಂಟಿ, ಫ್ರೀ ಸರ್ವಿಸು ಆಸ್ ಲೈಕ್ ಎ ನ್ಯೂ ಕಾರ್. ನಿಮಗೆಲ್ಲ ವ್ಯಾರಂಟಿ, ಫ್ರೀ ಸರ್ವಿಸ್ ಎಲ್ಲ ಪ್ರೊವೈಡ್ ಮಾಡಿ ಸೇಲ್ ಮಾಡ್ತೀವಿ. ನಾರ್ಮಲ್ ಈಗ ಫ್ರೀಲ್ಯಾನ್ಸರು, ಡೀಲರ್ಗೆಲ್ಲ ಕಂಪೇರ್ ಮಾಡೋದು. ಓಕೆ, ನೆಕ್ಸ್ಟ್ ಸ್ಟೆಪ್. ಓಕೆ. ಆ್ಯಂಡ್ ಈವನ್ ನಾನ್ Hyundai ಬ್ರ್ಯಾಂಡ್ ಅದು ಆಗಿರ್ಬೋದಲ್ವ ಸರ್? ಹೌದು, ನಾವೆಲ್ಲ ಮಲ್ಟಿ ಬ್ರ್ಯಾಂಡು. ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಮಲ್ಟಿ ಬ್ರ್ಯಾಂಡಲ್ಲಿ ಎಕ್ಸ್ಚೇಂಜ್ ಮಾಡಿರ್ತೀವಿ. ಓಕೆ. ಇವಾಗ ಏನಕ್ಕೆ ನಮ್ಮ ಹತ್ರ ಬಂದು ಎಕ್ಸ್ಚೇಂಜ್ ಮಾಡಬೇಕು ಕಸ್ಟಮರ್ಸು ಅಂದರೆ, ನಾವು ಈಗ ಒಂದು ನಮ್ಮ Hyundai ವೆಹಿಕಲ್ಸ್ ನಮ್ಮದು 8 ಥರ ವೆಹಿಕಲ್ಸ್ ಇರುತ್ತೆ. ಹೌದು. ಅಲ್ಲಿ ಕಸ್ಟಮರ್ ಎಕ್ಸ್ಚೇಂಜ್ ಮಾಡೋಕ್ಕೆ ಬಂದಾಗ ಎಕ್ಸ್ಚೇಂಜ್ ಬೋನಸ್ ಅಂತ ಇರುತ್ತೆ. ಈಗ ನಾರ್ಮಲ್ ಮಾರ್ಕೆಟ್ ಪ್ರೈಸಲ್ಲಿ ಒಂದು ಪರ್ಟಿಕ್ಯುಲರ್ ವೆಹಿಕಲ್ಗೆ ಒಂದು 3 lakhs ಅಂತ ಕೋಟ್ ಮಾಡಿದ್ದಾಗ, ನಾವೀಗ ಯಾವುದೋ ಒಂದು i10 ಇಲ್ಲ ಕ್ರೆಟಾ ಯಾವುದಾದ್ರೂ ಹೊಸ ವೆಹಿಕಲ್ ತೊಗೊಳಕ್ಕೆ ಬಂದಾಗ ಅದ್ರ ಮೇಲೆ 20,000 ಎಕ್ಸ್ಚೇಂಜ್ ಬೋನಸ್ ಇರುತ್ತೆ. ಮಾರ್ಕೆಟ್ ವ್ಯಾಲ್ಯೂ 3 lakhs ಇದ್ದಾಗ ಪ್ಲಸ್ 20,000 ಆ್ಯಡ್ ಆನ್ ಕಸ್ಟಮರ್ಗೆ ಸಿಗುತ್ತೆ. ಬೆನಿಫಿಟ್. ಹೌದು. ಪ್ಲಸ್ ಅದನ್ನು ನಾವು ರಿಫಬ್ ಮಾಡಿ ಸೇಲ್ ಮಾಡೋದ್ರಿಂದ ವಿತ್ ವ್ಯಾರಂಟಿ ಎಲ್ಲ ಮಾಡಿ ನಾವು ಸೇಲ್ ಮಾಡ್ತೀವಿ. ಕಸ್ಟಮರ್ಗೆ ಅಡ್ವಾಂಟೇಜ್. ಎಲ್ಲ ಡೋರ್ ಸ್ಟೆಪ್ ಸರ್ವಿಸ್ ಇರುತ್ತೆ. ಓಕೆ. ಆ್ಯಂಡ್ ಈವನ್ ಅಂದರೆ ನಿಮ್ಮ ಕಾರು ನೀವು ಇರೋ ಪ್ಲೇಸ್ಗೆ ಬಂದು ಮೆಕ್ಯಾನಿಕ್ ಅದೇನೇ ಇದ್ರು ಸರ್, ಅವರು ಶೋರೂಮ್ಗೆ ಬರಬೇಕು ಅಂತ ಏನಿಲ್ಲ. ಜಸ್ಟ್ ಒಂದು ಫೋನ್ ಕಾಲ್ಗೆ ನಮ್ಮ ಶೋರೂಮ್ ಕನೆಕ್ಟ್ ಮಾಡಿದ್ರೆ ವಿತ್ ವ್ಯಾಲ್ಯೂಯೇಷನ್ ಟೀಮು ಮತ್ತು ವಿತ್ ನ್ಯೂ ಕಾರ್ ಟೀಮು ಯಾವ ಕಾರ್ ನೋಡ್ತಿದ್ದಾರೆ ಅಂತ ಅವ್ರು ನಮಗೆ ಮೆನ್ಷನ್ ಮಾಡಿ ಹೇಳಿದ್ರೆ, ನಾವೇ ಅವ್ರ ಮನೆ ಹತ್ರ ತೊಗೊಂಡೋಗಿ ಅಲ್ಲೇ ವೆಹಿಕಲ್ ತೋರಿಸಿ ಟೆಸ್ಟ್ ಡ್ರೈವ್ ಕೊಟ್ಟು ಅವ್ರದ್ದು ಎಕ್ಸಿಸ್ಟಿಂಗ್ ವೆಹಿಕಲ್ನ ವ್ಯಾಲ್ಯೂಯೇಷನ್ ಮಾಡಿ ಪ್ರೈಸ್ ಆಫರ್ ಮಾಡಿ ಬರ್ತೀವಿ ನಾವು. ಸೊ ನೋಡಿ ಫ್ರೆಂಡ್ಸ್, Hyundai ಯಾಕೆ ಚೂಸ್ ಮಾಡಬೇಕು ಅನ್ನೋದು ಇದೊಂದು ರೀಸನ್. ಸೊ ಈ ನೀವು ಪ್ರೀ ಓನ್ ಕಾರ್ ತೊಗೊಳ್ತಿರ್ಬೋದು ಅಥವಾ ಹೊಸ ಕಾರ್ ತೊಗೊಳ್ತಿರ್ಬೋದು, ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಕಸ್ಟಮರ್ ಸರ್ವಿಸ್ ಆ ಒಂದು ವಿಷಯದಲ್ಲಿ ಬೆಸ್ಟ್. ಸರ್, ಇಲ್ಲಿ ಒಂದು 4 i10 ಗ್ರ್ಯಾಂಡ್ ಇದೆ, ಸ್ವಲ್ಪ ಡೀಟೇಲಿಂಗ್ಸ್ ಕೊಡಿ ಸರ್. ಇದು ಬಂದು 2019 ಮಾಡೆಲ್ ವೇರಿಯಂಟು. ಓಕೆ. ಮ್ಯಾಗ್ನಾ ಗ್ರ್ಯಾಂಡ್ i10 ಸ್ಪೋರ್ಟ್ಸ್, ಸಾರಿ ಗ್ರ್ಯಾಂಡ್ i10 ಮ್ಯಾಗ್ನಾ 2019 ಮಾಡಲು, ಸಿಂಗಲ್ ಓನರ್, ಬರೀ 3200 ಕಿಲೋಮೀಟರ್ ಓಡಿದೆ. ಇದು ಬಂದು ನಾವು ಪ್ರೈಸ್ ಬಂದು 590 ಕೋಟ್ ಮಾಡಿದ್ದೀವಿ. ನೆಗೋಷಿಯಬಲ್ ಇರುತ್ತೆ, ಸ್ಲೈಟ್ಲಿ ನೆಗೋಷಿಯಬಲ್. ಇದಕ್ಕೆ ನಿಮಗೆ ಸೇಮ್ ನ್ಯೂ ಕಾರಲ್ಲಿ ವ್ಯಾರಂಟಿ ಏನು ಬರುತ್ತೆ ಹೊಸ ಕಾರ್ ತೊಗೊಂಡಾಗ, ವ್ಯಾರಂಟಿ, ಫ್ರೀ ಸರ್ವಿಸು ಎಲ್ಲ ನಿಮಗೆ ಸಿಗುತ್ತೆ. ಓಕೆ. ಸೊ ಕಾರ್ ತೊಗೊಂಡಾಗ, ಪ್ರೀ ಓನ್ ಕಾರ್ ತೊಗೊಂಡಾಗ, ಸೊ ಅಪ್ ಟು 1 year 20,000 ಕಿಲೋಮೀಟರ್ಸ್ ತನಕ ವ್ಯಾರಂಟಿ ಬರುತ್ತೆ. 3 ಫ್ರೀ ಸರ್ವಿಸ್ ಬರುತ್ತೆ. 3 ಫ್ರೀ ಸರ್ವಿಸ್ ಇರುತ್ತೆ. ಸೊ ಅಂದರೆ ಯಾಕೆ ನಾವು ಸರ್ಟಿಫೈಡ್ ಕಾರ್ ಶೋರೂಮ್ನ ಚೂಸ್ ಮಾಡಬೇಕು ಅಂತಂದರೆ, ಸೊ ಆಫ್ ದ ಮಾರ್ಕೆಟ್ ಹೋದಾಗ ನಿಮಗೆ 100 ಥರ ಹೇಳ್ಬೋದು. ಸೊ ನಾವು ಸರ್ವಿಸ್ ಕೊಡ್ತೀವಿ, ನಾವು ವಾರಂಟಿ ಕೊಡ್ತೀವಿ ಅಂತ. ಬಟ್ ನೀವು ಕಾರ್ ತೊಗೊಂಡ್ಮೇಲೆ 6 months ಅಂದರೆ ತುಂಬಾ ಕಂಪ್ಲೇಂಟ್ಸ್ ಬಂದಿರೋದು. ಸೊ 6 months 1 year ಆದಮೇಲೆ ಕಾರ್ ಏನೋ ಪ್ರಾಬ್ಲಮ್ ಬಂತು, ಸೊ ನೀವು ಹೋದಾಗ ಇಲ್ಲ ಅದು ಏನೋ ಸಮಥಿಂಗ್ ಫಿಸಿಕಲಿ ಡ್ಯಾಮೇಜ್ ಆಗಿದೆ ಅಥವಾ ಏನೋ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿದೆ, ಅದು ನಮ್ಮ ವಾರಂಟಿಯಲ್ಲಿ ಇನ್ಕ್ಲೂಡ್ ಆಗಲ್ಲ. ಸೊ ಈ ಥರ ಎಲ್ಲ ಕಂಪ್ಲೇಂಟ್ಸ್ ಬರುತ್ತೆ. ಬಟ್ Hyundai ನೀವು ಕಣ್ಣು ಮುಚ್ಕೊಂಡು ನೀವು ಬಿಲೀಫ್ ಮಾಡ್ಬೋದು. ಸೊ ಬರ್ಬೋದು, ಕಾನ್ಫಿಡೆಂಟಾಗಿ ನೀವು ತೊಗೊಳ್ಬೋದು. ಸರ್, ಇದು ಬಂದು ವ್ಯಾರಂಟಿ ಬಂದು ಎಂಟೈರ್ ಪ್ಯಾನ್ ಇಂಡಿಯಾ ಇರುತ್ತೆ. ಓಕೆ. ನಿಮಗೆ ಎಲ್ಲಿ ಬೇಕಾದರೂ ನೀವು ಪ್ಯಾನ್ ಇಂಡಿಯಾ ಇನ್ ಕೇಸ್ ಏನಿ ಬ್ರೇಕ್ ಡೌನ್ಸ್ ಎಲ್ಲ ಇದ್ದರೆ ನಿಮಗೆ ವ್ಯಾರಂಟಿ ಜೊತೆಗೆ 1 year ರೋಡ್ ಸೈಡ್ ಅಸಿಸ್ಟೆನ್ಸ್ ಇರುತ್ತೆ. 24/7 ರೋಡ್ ಸೈಡ್ ಅಸಿಸ್ಟೆನ್ಸ್ ಬರುತ್ತೆ. ಓಕೆ. ವಿತ್ ಪ್ಯಾನ್ ಇಂಡಿಯಾ ವ್ಯಾರಂಟಿ ಇರುತ್ತೆ. ನೀವು ನನ್ನ ಶೋರೂಮ್ಗೆ ಬಂದು ನನ್ನ ಹತ್ರನೇ ಸರ್ವಿಸ್ ಮಾಡಿಸ್ಬೇಕು ಅನ್ನೋ ಕಾನ್ಸೆಪ್ಟ್ ಏನಿಲ್ಲ. ನೀವೆಲ್ಲೋ ಟ್ರಾವೆಲ್ ಮಾಡ್ತಿರ್ತಾರೆ, ಅಲ್ಲೇನಾದ್ರು ಬ್ರೇಕ್ ಡೌನ್ ಆಗುತ್ತೆ, ಅಲ್ಲಿ ನಿಮಗೆ ರೋಡ್ ಸೈಡ್ ಅಸಿಸ್ಟೆನ್ಸ್ ಎಲ್ಲ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಆಸ್ ಇಟ್ ಈಸ್ ನ್ಯೂ ಕಾರ್. ಹೌದು, ಟ್ರಾನ್ಸ್ಪರೆಂಟ್. RTO ಚಾರ್ಜಸ್, ಏನೇ ಟ್ರಾನ್ಸ್ಫರ್ ಎಲ್ಲ ಸೇರಿ ನಾವೇನೇ ಮಾಡ್ಕೊಟ್ಬಿಡ್ತೀವಿ ಈ ಪ್ರೈಸಿಂಗ್ ಎಲ್ಲನೇ. ಸೊ ಏನು ಪ್ರೈಸ್ ಇರುತ್ತೆ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ, ಸೊ ಆ ಫೈನಲ್ ಪ್ರೈಸ್ ನೀವು ಮಾಡಿದ್ರೆ ಅಷ್ಟೇ. ಸೊ RTO ಚಾರ್ಜಸ್ ಏನಿದೆ, ಸೊ ರಿಜಿಸ್ಟ್ರೇಷನ್ ಕಾರ್ಡ್ ನಿಮ್ಮ ಮನೆಗೆ ಬರೋವರೆಗೂ ಎಲ್ಲ ಅವರೇ ಬೇರೆ ಮಾಡ್ತಾರೆ. ಓಕೆ ಸರ್, ಇಲ್ಲೊಂದು ಕಾರ್ ಇದೆ, ಈ ಕಾರ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಸರ್. ಇದು ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ವೇರಿಯಂಟ್, 18,000 ಓಡಿದೆ, 2019 ಮಾಡಲ್. ಇದು ಸೇಮ್ ನಿಮ್ಗೆ ಆಲ್ಮೋಸ್ಟ್ 580 ಪ್ರೈಸ್ ಇದೆ, ನೆಗೋಷಿಯಬಲ್ ಆಗಿದೆ. ಓಕೆ.
ಈ ಚಿಕ್ಕ ಪುಟ್ಟ ಸ್ಕ್ರಾಚು ಎಲ್ಲ ರೀಫಬ್ ಆಗಿನೇ ರೆಡಿ ಇರುತ್ತೆ. ಅದರಲ್ಲೂ ನೀವು ಒಂದ್ಸಲಿ ಡ್ರೈವ್ ಮಾಡಿ ನೋಡಿದಾಗ ನಿಮ್ಗೇನಾದ್ರೂ ಇದೇನಾದ್ರು ಪ್ರಾಬ್ಲಮ್ ಇದೆ ಅಂದ್ರೆ ನಾವು ಹ್ಯುಂಡೈ ಸರ್ವಿಸ್ ಸೆಂಟರ್ಗೆ ಕಳಿಸಿ ಕಸ್ಟಮರ್ದು ಏನು ರಿಕ್ವೈರ್ಮೆಂಟ್ ಇದೆ ಚೆಕ್ ಮಾಡಿಸಿ ಇನ್ ಕೇಸ್ ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ನಾವೆಲ್ಲ ರೀಸಾಲ್ವ್ ಮಾಡಿನೇ ಸೇಲ್ ಮಾಡ್ತೀವಿ ಕಸ್ಟಮರ್. ಓಕೆ ಸರ್ ಮೀನ್ ವೈಲ್ ಇನ್ನೊಂದು ಕ್ವಶನು, ಸೊ ಈಗ ಲೋನು ಏನಾದರೂ ಹೇಗೆ ವರ್ಕ್ ಮಾಡಿಸ್ತೀವಿ? ಲೋನು ಬಂದು ನಿಮಗೆ ಅಪ್ ಟು 80% ತನಕ ಲೋನ್ ಮಾಡಿಸ್ತೀವಿ. ವೆಹಿಕಲ್ ಪ್ರೈಸಿಂಗ್ ಏನಿರುತ್ತೆ ಅಪ್ ಟು 80% ತನಕ ಫಂಡಿಂಗ್ ಆಗುತ್ತೆ. 20% ಡೌನ್ ಪೇಮೆಂಟ್ ಇರುತ್ತೆ. ಮ್ಯಾಕ್ಸಿಮಮ್ ಬಂದು 5 years ತನಕ ಟೆನ್ಯೂರ್ ಕೊಡ್ತೀವಿ. 5 years ಇದು ಬಂದು 5 years ಟೆನ್ಯೂರ್ ಅಂದ್ರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಕಾರ್ ತಗೊಳ್ಬೇಕು ಅಂತ ಚೂಸ್ ಮಾಡಿದೆ ಪ್ರೀ ಓನ್ ಕಾರ್. ಸೊ 5 years ಅಂದ್ರೆ 60 months ವರೆಗೂ ಬರುತ್ತೆ. ಸರ್ ಇಲ್ಲೊಂದು ಮತ್ತೆ ಇನ್ನೊಂದು i10 ಗ್ರ್ಯಾಂಡ್ ಇದೆ, ಅದ್ರ ಬಗ್ಗೆ ಅಂತ ಸರ್ ಇದು ಬಂದು ಗ್ರ್ಯಾಂಡ್ i10 2017 ಮಾಡಲು ಆಟೋಮೆಟಿಕ್. ಓಕೆ. ಕಿಲೋಮೀಟರ್ ಬಂದು 43,000 ಓಡಿದೆ, ಸಿಂಗಲ್ ಓನರು. ಓಕೆ. ಇದು ಪ್ರೈಸ್ ಬಂದು ನಾವು 535 ಕೊಟ್ಟು ಮಾಡಿದ್ದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. 535 2017 ಮಾಡಲ್ 535 lakhs ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಆ್ಯಂಡ್ ವೆಹಿಕಲ್ ನೀವು ನೋಡ್ತಿರ್ಬೋದು ಫಿಸಿಕಲ್ ಆಗೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಈವನ್ ಸರ್ವಿಸ್ ಮಾಡಿ ಶೋರೂಮ್ಗೆ ಬಂದಿರುತ್ತೆ. ಯಾವುದೇ ಆ್ಯಸ್ ಇಟ್ ಈಸ್ ನೀವೇನು ಶೋರೂಮ್ಗೆ ಹೊಸ ಕಾರ್ ತೊಗೊಂಡಾಗ ಶೋರೂಮ್ಗೆ ಬಿಡ್ತಿರೋ, ಸೊ ಯಾವ ರೀತಿ ಸರ್ವಿಸ್ ಮಾಡ್ತಾರೋ ಹ್ಯುಂಡೈ ಜಿನೆನ್ ಪ್ರಾಡಕ್ಟ್ಸ್ ಏನು ಇನ್ಸ್ಟಾಲ್ ಮಾಡಿರ್ತಾರೋ ಅದೇ ರೀತಿ ಸರ್ವಿಸ್ ಆಗಿ ಶೋರೂಮ್ಗೆ ಬಂದಿರುತ್ತೆ. ಓಕೆ ಸರ್ ಇಲ್ಲೊಂದು ರೀಸೆಂಟ್ ಅನಿಸುತ್ತೆ ಹ್ಯುಂಡೈ ಗ್ರ್ಯಾಂಡ್ i10 ಅಗೇನ್ ನಿಯೋಸ್. ಇದು ನಿಯೋಸ್. ಓಕೆ ಸರ್ ಇದು ಬಂದು ಗ್ರ್ಯಾಂಡ್ i10 ನಿಯೋಸು 2020 ಮಾಡಲ್, ಸಿಂಗಲ್ ಓನರು, ಬರೀ 2,500 ಕಿಲೋಮೀಟರ್ ಓಡಿದೆ. ಪ್ರೈಸ್ ಬಂದು 695 ಕೊಟ್ಟು ಮಾಡಿದ್ದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಸ್ಪೋರ್ಟ್ಸ್ ವೇರಿಯಂಟ್ ಸೇಮ್ ಆಸ್ ಲೈಕ್ ಸೇಮ್ ಎಲ್ಲದಕ್ಕೂ ಒಂದೇ ವ್ಯಾರಂಟಿ ಸರ್. ಇದು ಬಂದು ಹ್ಯುಂಡೈಯಿಂದನೇ ಬರುತ್ತೆ ವ್ಯಾರಂಟಿ. ಹ್ಯುಂಡೈಯಿಂದ ಬರುತ್ತೆ. ಓಕೆ. ಕ್ರೇಟಾ ಫೇವ್ರೇಟ್ ಆಲ್ಮೋಸ್ಟ್ ಎಲ್ಲರಿಗೂ ಹ್ಯುಂಡೈ ಲವರ್ಸ್ಗೆ. ಸೊ ಸರ್ ಈ ಕಾರ್ ಬಗ್ಗೆ ಸ್ವಲ್ಪ ಹೇಳ್ಕೊಡಿ ಸರ್. ಇದು ಬಂದು 2021 ಮಾಡಲ್, ಸಿಂಗಲ್ ಓನರು, 8,000 ಓಡಿದೆ. ಬೇಸಿಕ್ ವೇರಿಯಂಟು EX ಅಂತ ಬರುತ್ತೆ. ಓಕೆ. ಇದು ಬಂದು 12,25,000 ಇದೆ, ನೆಗೋಷಿಯಬಲ್ ಆಗುತ್ತೆ. 12,20,000 ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ಐ ಮೀನ್ ಸೆಕೆಂಡ್ ಜನರೇಷನ್ ಕಾರ್ ಅಲ್ವಾ? ಹೌದು, ಸೆಕೆಂಡ್ ಜನರೇಷನ್. ಇದು ಕಸ್ಟಮರ್ಗೆ ಹೊಸ ಕಾರ್ ತೊಗೊಬೇಕಾದ್ರೆ 14.75 ಲಕ್ಷ ಇದೆ ಸರ್ ಆನ್ ರೋಡ್ ಇವತ್ತು. ಹೌದು. ಇದು ಬರೀ 8,000 ಓಡಿದೆ, 21 ಮಾಡಲ್ಲು. ನಾವು ಬಂದು 12,25 ಕೊಟ್ಟು ಮಾಡಿದ್ದೀವಿ, ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ಸೊ ಹ್ಯುಂಡೈ SUV ಬೆಸ್ಟ್ ಇನ್ ದ ಸೆಗ್ಮೆಂಟ್ ಅಂತ ಹೇಳ್ಬೋದು ಹ್ಯುಂಡೈ ಕ್ರೇಟಾ, ಬಿಕಾಸ್ ತುಂಬ ಜನಕ್ಕೆ ಫೇವ್ರೇಟ್ ಕೂಡ ಕ್ರೇಟಾ. 1,20,000 ಆ್ಯಂಡ್ ಸ್ಲೈಟ್ಲಿ ನೆಗೋಷಿಯೇಷನ್ ಕೂಡ ಇರುತ್ತೆ ಈ ಕಾರ್ಗೆ. ಓಕೆ ಸರ್ ಇಲ್ಲಿ ಒಂದು ಬಲ್ಕ್ ಕಾರ್ ನಿಂತಿದೆ, ಸೊ ಈ ಕಾರ್ ಬಗ್ಗೆ ಸರ್ ಇದು ಬಂದು ತುಸಾನ್ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ ಹುಂಡೈಲಿ. ಇದು ಬಂದು 2018 ಮಾಡಲ್, ಸೆಕೆಂಡ್ ಓನರು, 50,000 ಓಡಿದೆ. 17.5 ಕೊಟ್ಟು ಮಾಡಿದೀವಿ, ನೆಗೋಷಿಯಬಲ್ ಆಗುತ್ತೆ ಸರ್. ಲಕ್ಸುರಿ ಕಾರ್ ಕೂಡ ಇದು ಹ್ಯುಂಡೈ ಟಾಪ್ ಅಂಡ್ ವೇರಿಯಂಟ್, ಫುಲ್ ಕಂಫರ್ಟಬಲ್ ಇರುತ್ತೆ. ಎಲ್ಲ ಪ್ರೀಮಿಯಂ ಸೆಗ್ಮೆಂಟ್ ಕಾರ್ಸ್ ಸರ್ ಇದೆಲ್ಲ. ಓಕೆ ಸರ್ ಎಕ್ಸ್ಚೇಂಜ್ ಅಂತ ಹೇಳಿದ್ರಲ್ಲ ಮುಂಚೆ, ಸೊ ಯಾವ ರೀತಿ ಎಕ್ಸ್ಚೇಂಜ್ ಸರ್? ಅಂದ್ರೆ ಈಗ ನ್ಯೂ ಕಾರ್ ಪರ್ಚೇಸ್ ಮಾಡ್ಬೋದಾ ಅಂಡ್ ಪ್ರೀ ಓನ್ ಕಾರ್ ಪರ್ಚೇಸ್ ಮಾಡ್ಬೋದಾ, ಹೇಗೆ ಸರ್? ಸರ್ ಏನಿಲ್ಲ, ಇದು ನ್ಯೂ ಕಾರ್ ಎಕ್ಸ್ಚೇಂಜಲ್ಲೂ ನಾವು ಓಲ್ಡ್ ಕಾರ್ ಪರ್ಚೇಸ್ ಮಾಡ್ತೀವಿ. ನೀವು ಈಗ ಸೆಕೆಂಡ್ಸ್ ತಗೊಂಡು ನಿಮ್ದು ಹಳೆ ಕಾರ್ ಇದೆ ಅಂತ ಹೇಳಿದ್ರು ಕೂಡ ನಾವು ಎಕ್ಸ್ಚೇಂಜ್ ಮಾಡ್ತೀವಿ. ಪ್ರೀ ಓನ್ ಕಾರಲ್ಲೂ ಎಕ್ಸ್ಚೇಂಜ್ ನಡೆಯುತ್ತೆ, ನ್ಯೂ ಕಾರಲ್ಲೂ ಎಕ್ಸ್ಚೇಂಜ್ ನಡೆಯುತ್ತೆ ಸರ್. ಸೇಮ್. ನ್ಯೂ ಕಾರ್ ಎಕ್ಸ್ಚೇಂಜ್ ಮಾಡಿದಾಗ ನಿಮಗೆ ಸ್ವಲ್ಪ ಬೋನಸ್ ಬೆನಿಫಿಟ್ಸ್ ಒಂದು ಸ್ವಲ್ಪ ಜಾಸ್ತಿ ಸಿಗುತ್ತೆ ನೀವು ಹ್ಯುಂಡೈ ಹೊಸ ಕಾರ್ ಪರ್ಚೇಸ್ ಮಾಡಿದಾಗ. ನಮ್ಮಲ್ಲಿ ಎಕ್ಸ್ಚೇಂಜ್ ಮಾಡಿದಾಗ ಏನಂದ್ರೆ ನಾವು ಬಂದು ಎಲ್ಲ ಪ್ರೀ ಓನ್ ಕಾರ್ ಸರ್ಟಿಫೈಡ್ ಮಾಡಿ ಕಸ್ಟಮರ್ಗೆ ಸೇಲ್ ಮಾಡಿರೋದ್ರಿಂದ ವಿತ್ RTO ಡೀಟೇಲ್ಸ್ ಎಲ್ಲ ನಾವು ಟ್ರಾನ್ಸ್ಫರ್ ಮಾಡಿನೇ ಕೊಡ್ತೀವಿ. ವಿತೌಟ್ ಟ್ರಾನ್ಸ್ಫರ್ ನಾವು ಗಾಡಿ ಈಚೆ ಕೊಡೋದೇ ಇಲ್ಲ. ನಿಮ್ಗೆ ಔಟ್ಸೈಡ್ ಎಲ್ಲ ಡೀಲರ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಒಂದೊಂದು ಟ್ರಾನ್ಸ್ಫರ್ ಆಗಿರಲ್ಲ, ಆ ಥರ ಎಲ್ಲ ಇರುತ್ತೆ. ಆಮೇಲೆ ಇನ್ ಕೇಸ್ ಏನಾದರೂ ಅಲ್ಲಿ ಇಲ್ಲಿ ಎಲ್ಲ ಸಿಗ್ನಲ್ ಜಂಪು ಫೈನು ಆ ಥರ ಎಲ್ಲ ಇದ್ರೆ ಕಸ್ಟಮರ್ಗೆ ನೋಟಿಸ್ ಹೋಗ್ತಾ ಇರುತ್ತೆ. ಏನಕ್ಕೆ ಅಂದರೆ ಟ್ರಾನ್ಸ್ಫರ್ ಆಗಿಲ್ಲ RC ಕಾರ್ಡು, ಅದೊಂದು ರೀಸನ್ನು. ಮಾರ್ಕೆಟ್ ಅದೊಂದು ಪ್ರಾಬ್ಲಮ್ ಸರ್. ಅದೆಲ್ಲ ನಾವೆಲ್ಲ A to Z ಹಿಡನ್ ಏನಿರಲ್ಲ, ಎಲ್ಲ ಟ್ರಾನ್ಸ್ಪರೆಂಟ್ ಆಗಿ ಮಾಡಿ. ವೆರಿ ಟ್ರಾನ್ಸ್ಪರೆಂಟ್. ಸೊ ಪ್ರೈಸ್ ಆಗಿರ್ಬೋದು, ಚೆಕ್ಸ್ ಏನಿರುತ್ತೆ ಆ್ಯಂಡ್ ಸರ್ವಿಸ್ ಹಿಸ್ಟ್ರಿ ಅದೆಲ್ಲ ನೋಡಿ ಕಂಪ್ಲೀಟ್ ಆಗಿ ನೀವು ಭರವಸೆಯಿಂದ ಕಾನ್ಫಿಡೆಂಟ್ ಆಗಿ ನೀವು ವೆಹಿಕಲ್ನ ಚೂಸ್ ಮಾಡ್ಬೋದು. ಓಕೆ ಸರ್ ಈಗ ಟ್ರೈಡೆಂಟ್ ಹ್ಯುಂಡೈ, ಸೊ ಬೆಂಗಳೂರಲ್ಲಿ ಹ್ಯುಂಡೈ ಟ್ರೈಡೆಂಟ್ ಇದು ಒನ್ ಆಫ್ ದ ಬೆಸ್ಟ್ ಕಾರ್ ಶೋರೂಮ್. ಸೊ ಹೇಗೆ ಸರ್ ಟ್ರೈಡೆಂಟ್ ಸೋಫಾರ್ ಎಷ್ಟು ಶೋರೂಮ್ ಇದೆ ಪ್ರೀ ಓನ್ ಕಾರ್ ಶೋರೂಮ್? ಸರ್ ನಮ್ಮದು ಪ್ರೀ ಓನ್ ಕಾರ್ ಶೋರೂಮ್ ಬಂದು 5 ಲೊಕೇಶನಲ್ಲಿದೆ. ಓಕೆ. ಇಲ್ಲಿ ಯಲಹಂಕ, ಯಶವಂತಪುರ, ರಾಜಾಜಿನಗರ, ಮತ್ತು KR ಪುರಮ್ ಮತ್ತು ಕೋರಮಂಗಲ, ಟೋಟಲ್ 5 ಬ್ರಾಂಚಸ್ ಇದೆ. ಟೋಟಲ್ ಫ್ರೀ ಸ್ಟಾಕ್ ಬಂದು ನಮ್ಮದು 250 to 300 ಕಾರ್ ಸ್ಟಾಕ್ ಇರುತ್ತೆ ಸರ್. ಪ್ರೀ ಓನ್ ಕಾರ್ ಪರ್ಟಿಕ್ಯುಲರ್ಲಿ ಪ್ರೀ ಓನ್ ಕಾರೇ 250 ರಿಂದ 300 ಕಾರ್ ಸ್ಟಾಕ್ ಇರುತ್ತೆ. 5 ಬ್ರಾಂಚಸ್ ಇದೆ ಬೆಂಗಳೂರಲ್ಲಿ. ನೀವು ಇಷ್ಟು ಬ್ರಾಂಚ್ ನೀವು ಯಾವ ಏರಿಯಾದಲ್ಲಿ ಅಲ್ಲಿ ಬೇಕಾದ್ರೂ ಚೂಸ್ ಮಾಡ್ಬೋದು. ಆ್ಯಂಡ್ ಇದು 3 months ಆಯಿತು ಯಲಹಂಕದಲ್ಲಿ ಓಪನ್ ಆಗಿ. ಸೊ ನೀವು ಯಲಹಂಕ ಸರೌಂಡಿಂಗಲ್ಲಿ ಇದ್ದರೆ ಒಂದ್ಸರಿ ವಿಸಿಟ್ ಮಾಡಿ. ಶೋರೂಮ್ನ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಒಂದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೊಡ್ತೀನಲ್ಲ, ಅದಕ್ಕೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಅಟ್ಲೀಸ್ಟ್ ಲಿಂಕ್ ಕೊಟ್ಟರೆ ಸೊ ಕಾರ್ನ ಕಂಪ್ಲೀಟ್ ಕ್ಯಾಟಲಾಗ್ ಸಿಗುತ್ತೆ ನೀವು. ಸೊ ಅಲ್ಲಿ ಬೇಕಾದ್ರೂ ನೀವು ಕಾರ್ನ ನೋಡ್ಬೋದು ಆ್ಯಂಡ್ ಕಾಂಟ್ಯಾಕ್ಟ್ ಮಾಡಬಹುದು.
ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಇದಿಷ್ಟು ಹ್ಯುಂಡೈ ಟ್ರೈಡೆಂಟ್ ಪ್ರೀ ಓನ್ಡ್ ಸರ್ಟಿಫೈಡ್ ಕಾರ್ ಶೋರೂಮ್ನ ಇನ್ಫಾರ್ಮೇಷನು. ಸೊ ಆದಷ್ಟು ಬೇಗ ಬನ್ನಿ. ನಿಮ್ಗೆ ಏನಾದರೂ ಕಾರ್ ತಗೊಳ್ಳೋವಂಥ ಪ್ಲಾನ್ಸ್ ಏನಾದರೂ ಇದ್ದರೆ, ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಶೋರೂಮ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೆನ್ಷನ್ ಮಾಡಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಸ್ಟೇ ಟ್ಯೂನ್ಡ್.